ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳೇ, ಇಂದು ಬಹಳ ಬೇಜಾರದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏಕೆಂದರೆ ಅಗ್ನಿವೀರ ಆರ್ಮಿ ಬೆಳಗಾವಿ ಯಾರೋದಿಂದ ಕೊಪ್ಪಳದಲ್ಲಿ ಫಿಸಿಕಲ್ಲು ಮತ್ತು ಮೆಡಿಕಲ್ ಫಿಟ್ಟಾಗಿ ಫೈನಲ್ ಫಲಿತಾಂಶಕ್ಕಾಗಿ ಭಾಳಷ್ಟು ಜನ ಅಭ್ಯರ್ಥಿಗಳು ಕಾಯ್ತಾಯಿದ್ರು. ಈಗಾಗಲೇ CE ಪರೀಕ್ಷೆ ಬರೆದು ಆಮೇಲೆ ಕಷ್ಟಪಟ್ಟು ಪ್ರತಿನಿತ್ಯ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಫಿಸಿಕಲ್ನಲ್ಲಿಯೂ ಸಹಿತ ಪಾಸಾಗಿ ಆಮೇಲೆ ಮೆಡಿಕಲ್ನಲ್ಲಿ ಪಾಸಾಗಿ ಫೈನಲ್ ಮೆರಿಟ್ಗಾಗಿ ಕಾಯ್ತಾಯಿದ್ರು. ಅಂಥ ಅಭ್ಯರ್ಥಿಗಳು ನಿನ್ನೆ ದಿವಸ ರಿಸಲ್ಟ್ ಬಂತು, ಅಂತಿಮ ರಿಸಲ್ಟ್ ಬಂತು. ಭಾಳ ವೇಕೆನ್ಸಿಯನ್ನು ಕಡಿಮೆ ತೆಗೆದುಕೊಂಡ್ರು. ಒಟ್ಟು ಏನಪ್ಪ ಅಂದ್ರೆ 959 ಹುದ್ದೆಗಳನ್ನು ತೆಗೆದುಕೊಂಡ್ರು. ಇಲ್ಲಿ ಟ್ರೇಡ್ಮನ್ ಆಗಿರ್ಬೋದು, 10th ಮೇಲೆ 8th ಮೇಲೆ, ಅದೇ ರೀತಿಯಾಗಿ GD ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಎಲ್ಲ ಸೇರಿ 959 ಹುದ್ದೆಗಳಿಗೆ ಫೈನಲ್ ರಿಸಲ್ಟನ್ನು ಬಿಟ್ಟರು. ಭಾಳಷ್ಟು ಜನ ನಿನ್ನೆಯಿಂದ ಫೋನ್ ಮಾಡ್ತಾಯಿದ್ದಾರೆ, ಸರ್ ನಂದು ಎಕ್ಸಾಮು ಚೆನ್ನಾಗಿತ್ತು, ಫಿಸಿಕಲ್ ಎಕ್ಸಲೆಂಟ್ ಮಾಡಿದ್ದೆ, ಆದರೂ ನನ್ನ ರಿಸಲ್ಟ್ ಪಾಸ್ ಆಗಿಲ್ಲ ಸರ್, ಏನು ಮಾಡೋದ್ರಿ ಅಂಥೇಳಿ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಇಲ್ಲಿ ಏನಪ್ಪ ಅಂದರೆ ವೇಕೆನ್ಸಿ ಕಡಿಮೆ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ನೀವು ಫೈನಲ್ ಮೆರಿಟ್ನಲ್ಲಿ ಬಂದಿಲ್ಲ. ವೇಕೆನ್ಸಿ ಭಾಳ ಅಂದರೆ ಭಾಳ ಕಡಿಮೆ ತೊಗೊಂಡಿದ್ದಾರೆ. ಈಗ ಅಗ್ನಿವೀರ ಆರ್ಮಿ ಏನು ಮಾಡಿದ್ದಾರೆ, ಅವಾಗಿಂದ ಏನಪ್ಪ ಅಂದ್ರೆ ಒಟ್ಟು ಕರ್ನಾಟಕ, ಬೆಂಗಳೂರು ಯಾರು, ಮಂಗಳೂರು ಯಾರು, ಬೆಳಗಾವಿ ಯಾರು, ಪ್ರತಿಯೊಂದು ವಿಡಿಯೋಗಳನ್ನ ನಾನು ಬಿಡ್ತಾ ಇರ್ತೀನಿ, ಪ್ರತಿಯೊಂದು ಫಲಿತಾಂಶವನ್ನು ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಅಂದರೆ ಈಗ ಏನಪ್ಪ ಅಂದ್ರೆ ವೇಕೆನ್ಸಿಯನ್ನು ಕಡಿಮೆ ತುಂಬಿಕೊಳ್ತಾ ಇದ್ದಾರೆ. ಇದರಿಂದ ಭಾಳಷ್ಟು ಜನ ಅಭ್ಯರ್ಥಿಗಳಿಗೆ ಮನಸ್ಸಿಗೆ ನೋವಾಗಿದೆ. ಇನ್ನೊಂದು ಇಲ್ಲಿ ದುಃಖದ ಸಂಗತಿಯನ್ನು ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ನನಗೆ ಪರಿಚಯ ಇದ್ದಂಥ ಒಬ್ಬ ಅಭ್ಯರ್ಥಿ, ಅವನು TA ಆರ್ಮಿ ರ್ಯಾಲಿಯಲ್ಲಿ ಸಹಿತ ಫಿಸಿಕಲ್ ಮತ್ತು ಮೆಡಿಕಲ್ ಪಾಸಾಗಿ ಎಕ್ಸಾಮನ್ನು ಬರೆದಿದ್ದ. ಅದೇ ರೀತಿಯಾಗಿ ಈ ಬೆಳಗಾವಿ ಏರಿಯಾದಿಂದ ನಡೆದಂಥ ಕೊಪ್ಪಳ ಆರ್ಮಿ ರ್ಯಾಲಿಯಲ್ಲೂ ಸಹಿತ ಅಲ್ಲಿಯೂ ಫಿಸಿಕಲ್ಲು ಮತ್ತು ಮೆಡಿಕಲ್ ಪಾಸಾಗಿ ಫೈನಲ್ ಮೆರಿಟ್ಗಾಗಿ ಕಾಯ್ತಾ ಇದ್ದ. ಈಗ ಏನಾಯ್ತಪ್ಪ ಅಂದ್ರೆ ನಿನ್ನೆ ದಿವಸ ಅಲ್ಲಿ ಅಗ್ನಿವೀರ ಆರ್ಮಿ ಫಲಿತಾಂಶವನ್ನು ಬಿಟ್ಟರು. ಆ ರಿಸಲ್ಟನ್ನು ನೋಡಿಕೊಂಡು ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ. ನನಗೆ ಪರಿಚಯ ಇದ್ದಂಥ ವ್ಯಕ್ತಿ, ಒಳ್ಳೆಯ ಅಭ್ಯರ್ಥಿ, ಒಳ್ಳೆಯ ಗುಣವನ್ನು ಹೊಂದಿದಂಥ ಅಭ್ಯರ್ಥಿ. ನಿಜವಾಗಲೂ ಅವನು ನೋಡಿದರೆ ಭಾಳ ನಿಜವಾಗ್ಲೂ ನನಗೂ ಕಣ್ಣಾಗ ಸಹಿತ ನೀರು ಬರ್ತಾಯಿದೆ. ಯಾಕಂದರೆ ಪ್ರತಿನಿತ್ಯ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡುವಂಥ ಹುಡುಗ, ನಾ ಸೇರಿದರೆ ಇಂಡಿಯನ್ ಆರ್ಮಿನ ಸೇರಬೇಕು ಅಂಥೇಳಿ ಕನಸನ್ನು ಹೊತ್ತಂಥ ಅಭ್ಯರ್ಥಿ. ಇಲ್ಲಿ ಒಮ್ಮೆ TA ರ್ಯಾಲಿದು ರಿಸಲ್ಟ್ ಒಳಗೆ ಫೇಲ್ ಆಯಿತು. ಅದೇ ರೀತಿಯಾಗಿ ಏನಪ್ಪ ಅಂದರೆ ಬೆಳಗಾವಿ ಏರಿಯಾದಿಂದ ನಡೆದಂಥ ಅಗ್ನಿವೀರ ಆರ್ಮಿ ರ್ಯಾಲಿ ರಿಸಲ್ಟನ್ನು ಲಿಸ್ಟ್ನಲ್ಲಿ ಬರಲಿಲ್ಲ. ಅದ್ರ ಸಂಬಂಧ ಬೇಜಾರು ಹಾಕ್ಕೊಂಡು ಅವ ಆತ್ಮಹತ್ಯೆಯನ್ನು ಮಾಡಿಕೊಂಡ. ಅದಕ್ಕೆ ಈ ವಿಡಿಯೋನ ಬೇಜಾರದಿಂದ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೊಂದು ಮಾತನ್ನು ಹೇಳ್ತೀನಿ. ಯಾಕಂದ್ರೆ ನೀವು ಅಗ್ನಿವೀರ ಆರ್ಮಿಗೆ ಹೋಗಿ ಸಾಯ್ತಿರಪ್ಪ ಅಂದ್ರೆ ಹುತಾತ್ಮನಾದ ಅಂತ ಕರೀತಾರೆ ರೀ. ಅಲ್ಲಿ ತೀರ್ಕೊಂಡ್ರೆ ಅದನ್ನು ನೀವು ಹೊರಗೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆತ್ಮಹತ್ಯೆ ಮಾಡ್ಕೊಂಡ ಅಂತಾರೆ. ನಮಗೆ ಬೆಲೆ ಇರೋದಿಲ್ಲ, ನೆನಪಿರಲಿ ನಿಮ್ಗೆ ಎಲ್ಲರಿಗೂ ಬೆಲೆ ಇರೋದಿಲ್ಲ. ವಿದ್ಯಾರ್ಥಿಗಳೇ, ನಿಮ್ಗೊಂದು ಮಾತು ಹೇಳ್ತೀನಿ ನೋಡಿರಿ. ದೇಶ ಸೇವೆ ಮಾಡಲಿಕ್ಕೆ ಲಕ್ಷಾಂತರ ಜನ ಸೈನಿಕರಿದ್ದಾರೆ ನಮ್ಮ ದೇಶವನ್ನು ಕಾಯಲಿಕ್ಕೆ. ಆದರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ನಿಮ್ಮ ಜೀವನ ಅನ್ನೋದು ಭಾಳ ಮುಖ್ಯ ಅದ. ಈಗ ನಿಮ್ಮನ್ನು ಬಿಟ್ಟರೆ ನಿಮ್ಮ ಕುಟುಂಬ ನೋಡ್ಕೋಕೆ ಯಾರ್ದಾರು, ಅದನ್ನು ಅರ್ಥ ಮಾಡ್ಕೊರಿ. ಯಾಕಂದರೆ ನಿಮ್ಮ ಜೀವನ ನಿಮ್ಮ ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ನಿಮ್ಮ ಕುಟುಂಬವನ್ನು ನೋಡ್ಬೇಕು. ನೀವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಲ್ಲ ಎಂಡ್ ಆಗ್ತದೆ, ಆಗೋದಿಲ್ಲ. ನಿಮ್ಮ ಮ್ಯಾಲೆ ಅತಿಯಾದ ಒಂದು ನಂಬಿಕೆ, ಒಂದು ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ. ನನ್ನ ಮಗ ಸಾಧನೆ ಮಾಡ್ತಾನೆ, ನಮ್ಮನ್ನೆಲ್ಲ ನೋಡ್ಕೋತಾನೆ ಅಂತ ಆಸೆ ಇಟ್ಕೊಂಡು ಕೂತಿರ್ತಾರೆ. ನೀವು ಈ ರೀತಿ ದಯವಿಟ್ಟು ಯಾರೂ ಆ ರೀತಿ ತಪ್ಪು ಕೆಲಸವನ್ನು ಮಾಡಬೇಡ್ರಿ. ಆತ್ಮಹತ್ಯೆ ಮಾಡ್ಕೋ ತಪ್ಪು ಕೆಲಸವನ್ನು ಮಾಡಬೇಡ್ರಿ. ನೋಡಿರಿ, ಕೆಲಸ ಮಾಡೋಕ್ಕೆ ಸಾಕಷ್ಟು ಅದಾವೆ. ನಾವು ದೇಶ ಸೇವೆ ಮಾಡ್ಬೇಕಾದ್ರೆ ಬರೀ ಆರ್ಮಿ ಸೇರಿನ ದೇಶ ಸೇವೆ ಅಲ್ಲ, ಮತ್ತು ಬೇರೆ ಬೇರೆ ಸಾಕಷ್ಟು ಅದಾವೆ ರೀ. ಈಗ ಅಗ್ನಿವೀರ ಆರ್ಮಿ ಏನೈತೆ ರೀ, 17ರಿಂದ 21 ವಯಸ್ಸು ಮುಗೀತಂದ್ರೆ ಮುಗೀತು. ಅದು ಮುಗಿದ ಮೇಲೆ ಮತ್ತು ಸಾಕಷ್ಟು ಅದಾವಲ್ಲ ದೇಶ ಸೇವೆ ಮಾಡಲಿಕ್ಕೆ. ನಿಮಗೆ BSF ಆಗಿರ್ಬೋದು, CRPF, CISF, ಅಸ್ಸಾಂ ರೈಫಲ್, ITBP, SSB, ಹೀಗೆ ಸ್ಟೇಟ್ ಲೆವೆಲ್ ಪೊಲೀಸ, ಸಿವಿಲ್ ಪೊಲೀಸ, DR, KSRP ಇವೆಲ್ಲ ದೇಶ ಸೇವೆ ಮಾಡೋಣ. ಅದು ಅಷ್ಟೇ ಯಾಕೆ, ಇವತ್ತು ನಾವು ರೈತಕ್ಕೆ ಕೆಲಸ ಮಾಡತ್ತಿದ್ದೀವಿ ಅಂದ್ರೆ ಅದು ದೇಶ ಸೇವೆನ. ನಿಮ್ಗೆ ಗೊತ್ತಿರಲಿ, ನೀವು ಯಾವುದೇ ಕೆಲಸ ಮಾಡಿರೋ ಅದೊಂದು ದೇಶ ಸೇವೆಗೆ ಸಮ. ಯಾವ ಕೆಲಸ ಮಾಡಿರಿ, ನಾವು ಸೈನಿಕರಾದ್ರೆ ಅಷ್ಟೇ ದೇಶ ಸೇವೆ ಮಾಡಿದಂಗೆ ಅಂತಲ್ಲ. ನೀವು ಯಾವ ಕೆಲಸ ಮಾಡಿರಿ ಸಮಾಜದಾಗ ಪ್ರತಿಯೊಬ್ಬ ವ್ಯಕ್ತಿದ ಅವಶ್ಯಕತೆ ಅದ. ನೀ ಏನೋ ಕೆಲಸ ಮಾಡು, ನಿಯತ್ನಿಂದ ಕೆಲಸ ಮಾಡು, ಅದರಾಗ ಶ್ರಮ ಹಾಕು, ಒಂದು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ನಮ್ಮ ಕುಟುಂಬ ಇರ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು ಆ ರೀತಿ ತಪ್ಪು ದಾರಿಗೆ ಹೋಗಬೇಡ್ರಿ. ಯಾಕಂದ್ರೆ ಅದು ನಮ್ಮ ಪರಿಚಯ ಇದ್ದಂಥ ವಿದ್ಯಾರ್ಥಿ, ಒಳ್ಳೆಯ ನಡತೆ ಇದ್ದಂಥ ವಿದ್ಯಾರ್ಥಿ, ಮನಸ್ಸಿಗೆ ಯಾವ ರೀತಿ ಅವನು ತೆಗೆದುಕೊಂಡು ಗೊತ್ತಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ. ಭಾಳ ಬೇಜಾರಾಗ್ತದೆ. ಯಾಕಂದರೆ ಆ ರೀತಿ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಇನ್ನೊಂದು ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, ಬೆಳಗಾವಿ ಯಾರದು ಸರ್ ಸೆಕೆಂಡ್ ಲಿಸ್ಟ್ ಬಿಡ್ತಾರೋ ಇಲ್ಲೋ ಅಂತ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಈಗ ಹಿಂದಿನ ರ್ಯಾಲಿಯನ್ನು 2024ರ ರ್ಯಾಲಿಯನ್ನು ನಾವು ನೋಡಿದಾಗ ಬೆಂಗಳೂರು ಯಾರು, ಮಂಗಳೂರು ಯಾರು, ಬೆಳಗಾವಿ ಯಾರಿಗೆ ಸಂಬಂಧಪಟ್ಟ ಹಾಗೆ 2ನೇ ಲಿಸ್ಟನ್ನು ಬಿಟ್ಟರು. ಆದರೆ ಯಾವ ರೀತಿ 2ನೇ ಲಿಸ್ಟ್ ಬಿಟ್ರಪ್ಪ ಅಂದ್ರೆ ಅಲ್ಲಿ ಪ್ಯಾರಾ ಕಮಾಂಡೋ ಕೆಲವೊಂದು ಜನ ಸಿಲೆಕ್ಷನ್ ಆದರು. ಅದೇ ರೀತಿಯಾಗಿ ಇನ್ನು ಕೆಲವೊಂದು ಜನ ಏನಪ್ಪ ಅಂದ್ರೆ
ಅವ್ರು ಸಿಲೆಕ್ಷನ್ ಆದರೂ ಸಹಿತ ಆರ್ಮಿಗೆ ಜಾಯಿನ್ ಆಗಲಿಲ್ಲ. ಅಲ್ಲಿ ಏನು ವೇಕೆನ್ಸಿ ಉಳಿತಾವೆ, ಎಷ್ಟು ಉಳಿತಾವಲ್ಲ ಆ ವೇಕೆನ್ಸಿ ಆಧಾರ ಮೇಲೆ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರು. ಆದ್ರೆ ದಯವಿಟ್ಟು ಯಾರು ಸೆಕೆಂಡ್ ಲಿಸ್ಟ್ ಬರಲಿ ಬೇಕಾದ್ರೆ ಬಿಡಲಿ, ನೆಕ್ಸ್ಟ್ ಸಾಕಷ್ಟು ನಿಮ್ಗೆ ಅವಕಾಶಗಳದಾವೆ. ಈ ಸೆಕೆಂಡ್ ಲಿಸ್ಟ್ ಬಗ್ಗೆ ಗೊತ್ತಿರಲಿ ನಿಮ್ಗೆ, ವೆಬ್ಸೈಟ್ನಾಗ ಅದನ್ನು ಬಿಡೋದಿಲ್ಲ, ನೇರವಾಗಿ ನಿಮ್ಮ ಮೊಬೈಲ್ಕನ್ನ ಮೆಸೇಜ್ ಬಿಡ್ತಾರೆ. ಆ ಮೆಸೇಜನ್ನು ನೋಡಿಕೊಂಡು ನೀವು ಹೋಗ್ಬೇಕಾಗ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಒಂದು 15 ದಿನನೋ ತಿಂಗಳು ಟೈಮ್ನೂ ಹೋಗ್ಬೋದು ಸೆಕೆಂಡ್ ಲಿಸ್ಟ್ ಬಿಡೋಕೆ. ಆದರೆ ಅದ್ರ ಮೇಲೆ ಅವಲಂಬನೆ ಆಗಬೇಡ್ರಿ, ಮತ್ತು ಬೇರೆ ಬೇರೆ ನೀವು ತಯಾರಾದ್ರೆ ಸಾಕಷ್ಟು ಜೀವನದಾಗ ಅವಕಾಶಗಳು ಸಾಕಷ್ಟು ಅದಾವೆ. ಈಗ ನಾವು SSC GD ಹೋಗ್ಕಂದ್ರೆ ಜನರಲ್ದವ್ರಿಗೆ 23 ತನ ವಯಸ್ಸದ, OBC ಅವ್ರಿಗೆ 26 ತನ ವಯಸ್ಸದ, SC ST ಅವ್ರಿಗೆ 18ರಿಂದ 28 ತನ ವಯಸ್ಸದ, ಮತ್ತು ಇನ್ನೂ ಬೇರೆ ಬೇರೆ ಹುದ್ದೆಗಳು ಸಾಕಷ್ಟು ಅದಾವೆ. ನೀವು ಪ್ರಯತ್ನ ಮಾಡೋವಾಗ ಎಲ್ಲಿಯಾದರೂ ಜಯ ಸಿಗ್ತದೆ. 1 ಸಲ ಫೇಲ್ ಆಗ್ಬೋದು, 2 ಸಲ ಫೇಲ್ ಆಗ್ಬೋದು, 3ನೇ ಸಲ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಪಾಸ್ ಹಾಕಿರಿ. ಆದರೆ ನೀವು ಚಾಲೆಂಜಾಗಿ ತೊಗೊಂಡು ಸ್ಟಡಿನೂ ಮಾಡಬೇಕು, ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಬಿಟ್ಟು ದಯವಿಟ್ಟು ಆತ್ಮಹತ್ಯೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಆ ತಾಯಿ ತಂದೆಗೆ ಎಷ್ಟು ನೋವಾಗಿರಬಾರ್ದು ರೀ, ಆ ಕುಟುಂಬಕ್ಕೆ ಎಷ್ಟು ನೋವಾಗಿರಬಾರ್ದು. ಅವ್ರು ನೋಡ್ರೆ ಭಾಳ ಜೀವ ಮರಗ್ತಾ ಇದೆ. ಯಾಕಂದ್ರೆ ಸಣ್ಣ ವಯಸ್ಸಿನ ಮಗ ಈ ರೀತಿ ಮಾಡ್ಕೊಂಡು ಅಂದಾಗ ಮನಸ್ಸಿಗೆ ಭಾಳ ಬೇಜಾರಾಗ್ತದೆ. ಆ ಕುಟುಂಬದವ್ರಿಗೆ ಆ ದೇವರು ಏನಪ್ಪ ಅಂದ್ರೆ ಆ ದುಃಖವನ್ನು ತಡೆಯುವಂಥ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ವಿದ್ಯಾರ್ಥಿನೂ ಸಹಿತ ನನ್ನ ನೆಚ್ಚಿನ ವಿದ್ಯಾರ್ಥಿ ಅವನು, ಅದಕ್ಕೆ ಭಾಳ ಬೇಜಾರಾಗಿ ಹೇಳ್ತಾ ಇದ್ದೀನಿ. ಆ ರೀತಿ ತಲೆಯ ಅಭ್ಯರ್ಥಿಗಳು ಯಾರೂ ದಯವಿಟ್ಟು ತೆಗೆದುಕೊಳ್ಬೇಡ್ರಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾಯಿದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.